ಡಿಸೆಂಬರ್ 1ರಂದು ಕನಕದಾಸರ ಜಯಂತಿ ಆಚರಣೆ. ಡಿಸೆಂಬರ್ 1ರಂದು ಹುಮ್ನಾಬಾದ್ ಪಟ್ಟಣದ ತೇರು ಮೈದಾನದಲ್ಲಿ ಭಕ್ತ ಕನಕದಾಸರ ಜಯಂತಿ ಅದ್ದೂರಿಯಾಗಿ ಅತಿ ಉತ್ಸವದಿಂದ ಆಚರಣೆ ಮಾಡುವ ಭರವಸೆಯನ್ನು ಹೊಂದಲಾಗಿದೆ ಎಂದು ಗೊಂಡ ಸಮಾಜ ಮುಖಂಡ ಶಿವರಾಜ ಚಿನಕೇರಿ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಕುಲ ಭೇದ ಎನ್ನದೇ ಎಲ್ಲರನ್ನ ಸಮಾನವಾಗಿ ಕಂಡ ಶ್ರೇಷ್ಠ ಕನಕದಾಸ ಜಯಂತಿ ಜಾತಿ ಭೇದ ಮತ್ತು ಒಗ್ಗಟ್ಟಾಗಿ ಆಚರಿಸೋಣ ಎಂದು ಹೇಳಿದರು. ಬಳಿಕ ಪ್ರಕಾಶ ಕಾಡುಗೊಂಡ ಮಾತನಾಡಿ, ಪಕ್ಷ ಭೇದ ಜಾತಿ ಭೇದ ಮರೆತು ಒಂದಾಗಿ ಒಗ್ಗಟ್ಟಾಗಿ ಒಂದು ಜಯಂತಿಯಲ್ಲಿ ಭಾಗವಹಿಸಲು ಕರೆ ನೀಡಿದರು. ಹುಮ್ನಾಬಾದ್ ನಗರದಲ್ಲಿ ಕನಕದಾಸರ ಜಯಂತಿಯನ್ನು ಅತ್ಯಂತ ಅರ್ಥಗರ್ಭಿತವಾಗಿರ್ತಕ್ಕಂಥ ಜಯಂತಿಯನ್ನು ಆಚರಣೆ ಮಾಡಬೇಕಂತೇಳಿ ನಿರ್ಣಯಗಳನ್ನು ಕೈಗೊಂಡು ಇದೇ ಬರ್ತಕ್ಕಂಥ ಡಿಸೆಂಬರ್ 1ನೇ ತಾರೀಕಿಗೆ ಜಯಂತಿಯನ್ನು ಅತ್ಯಂತ ವಿಜೃಂಭಣೆ ಮತ್ತು ಉತ್ಸಾಹದಿಂದ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ವಿ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನಂದರೆ, ಕನಕದಾಸರು ಜಾತ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡಿ ಜಾತಿ ರಹಿತವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಈ ಸಮಾಜದಲ್ಲಿ ಜಾತಿಯನ್ನು ಹೋಗಬೇಕು, ಮೌಢ್ಯಗಳನ್ನು ಹೋಗಬೇಕು, ಕಂದಾಚಾರಗಳನ್ನು ಹೋಗಬೇಕು. ಈ ಎಲ್ಲಗಳಿಂದ ಮುಕ್ತ ಆದಾಗ ಮಾತ್ರ ಈ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಸುಂದರವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು, ಜೊತೆಗೆ 12ನೇ ಶತಮಾನದಲ್ಲಿ ಬಸವಣ್ಣನವರೇನು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲೇ ಕನಕದಾಸರು ಕೂಡ ಒಂದು ಹೆಜ್ಜೆಯನ್ನು ಮುಂದೆ ಹೋಗಿ 16ನೇ ಶತಮಾನದಲ್ಲಿ ಅದನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು ಇವತ್ತು ಹುಮ್ನಾಬಾದ್ ನಗರದಲ್ಲಿ ಜಾತ್ಯತೀತವಾಗಿ ಎಲ್ಲ ಧರ್ಮೀಯರನ್ನು, ಎಲ್ಲ ಜಾತಿಯರನ್ನು ಕರೆದು ಒಂದು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಜಯಂತಿಯನ್ನು ಆಚರಣೆ ಮಾಡೋದರ ಮುಖಾಂತರ ಏನು ಅವ್ರ ನಿಲುವು ಇತ್ತು, ಅವ್ರ ತತ್ವ ಇತ್ತು, ಅವ್ರ ಸಿದ್ಧಾಂತ ಇತ್ತು, ಏನು ಕನಕದಾಸ ಸಿದ್ಧಾಂತ ಮತ್ತು ತತ್ವಗಳನ್ನಿತ್ತು, ಅವರೇನು ಪ್ರತಿಪಾದನೆಯನ್ನು ಮಾಡಿದ್ದಾರ, ಆ ನಿಟ್ಟಿನಲ್ಲಿ ಕೂಡ ನಾವು ಜಯಂತಿಯನ್ನು ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಎಲ್ಲ ಜಾತಿ ಧರ್ಮ ಮತ ಪಂಗಡಗಳನ್ನು ಅವರನ್ನು ಕರೆದು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು. ಇಡೀ ರಾಜ್ಯದಲ್ಲೇ ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅವರು ಮಾಡಬೇಕಂತಕ್ಕಂಥ ಉದ್ದೇಶದಿಂದ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಆದಿ ಸಿದ್ದರಾಮಾನಂದ ಮಹಾಸ್ವಾಮೀಜಿಗಳು, ಕನಕದಾಸರು ಬರೀ ಒಂದೇ ಜಾತಿಗೆ ಸೀಮಿತ ಆಗ್ತಕ್ಕಂಥ ವ್ಯಕ್ತಿ ಅಲ್ಲ. ಅವರು ಒಂದು ರಾಜಮನೆತನದಲ್ಲಿ ಹುಟ್ಟಿ ತಮ್ಮದೇ ಆಗ್ತಕ್ಕಂಥ ಒಂದು ಶೈಲಿಯಲ್ಲಿ ತಮ್ಮ ಇಡೀ ಜೀವನವನ್ನು ತ್ಯಾಗ ಮಾಡಿ ಈ ಸಮಾಜಗೋಸ್ಕರ, ಈ ಒಂದು ಸೊಸೈಟಿಗೋಸ್ಕರ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶ ಅವರು ಕೊಟ್ಟ ಒಂದು ದಾರಿಯಲ್ಲಿ ನಾವೆಲ್ಲರೂ ಹೋಗಬೇಕು. ಕನಕದಾಸರ ವಿಚಾರಗಳನ್ನು ಪ್ರತಿಯೊಂದು ಪ್ರಜೆಗೆ ಮುಟ್ಟಬೇಕು. ವಿಶೇಷವಾಗಿ ಇವತ್ತಿನ ಯುವಕರಿಗೆ ಇವ ಸಂದೇಶ ಹೋಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸಮಾಜ ಮುಖಂಡರು ಸೇರಿ ಕನಕದಾಸ ಜಯಂತಿ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸರ್ವ ಜನಾಂಗದ ಜನರು ಕನಕದಾಸ ಜಯಂತಿ ಪಾಲ್ಗೊಂಡು ಒಂದು ಒಳ್ಳೆಯ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಒಂದು ಜಯಂತಿ ಮಾಡಬೇಕಂತ ಈಗಾಗಲೇ ಸಮಾಜ ಮುಖಂಡರು ನಮ್ಮ ಸಮಿತಿ ಎಲ್ಲ ಸದಸ್ಯರು ತೀರ್ಮಾನ ತೊಗೊಂಡಿದ್ವಿ. ಈಗ ಸ್ಥಳೀಯವಾಗಿ ಯಾರ್ಯಾರು ಬರಬೇಕು ಯಾರೆಲ್ಲ ಈಗಲೇ ಶಿವರಾಜ್ ಚಿನಕೇರಿ ಕೂಡ ಹೇಳಿದ್ದಾರೆ. ಹಾಗೆ ಇನ್ನೂ ಒಂದು ಮರ್ತಿದ್ರು, ಇವತ್ತು ಮಾಜಿ ಶಾಸಕರು ಹಿರಿಯರಾದಂಥ ಸುಭಾಷ್ ಕಲ್ಲೂರ್ಜಿ ಸಾಹೇಬ್ರಿಗೆ ಕೂಡ ನಾವು ನಿನ್ನ ಹೋಗೋರಿಗೆ ಮನವಿ ಮಾಡ್ಕೊಂಡ್ವಿ. ಅವರು ಕೂಡ ಈ ಕಾರ್ಯಕ್ರಮ ಬರ್ತಾಯಿದ್ದಾರೆ. ದಯವಿಟ್ಟು ತಾವು ಕೂಡ ನಮ್ಮ ಒಂದು ಇದು ಪತ್ರಿಕಾದಲ್ಲಿ ಇವತ್ತೇನು ಮಾತಾಡ್ತಾಯಿದ್ವಿ, ತಾವು ಕೂಡ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಪ್ರಚಾರ ಮಾಡಿ ಎಲ್ಲ ಜನರಿಗೆ ಮುಟ್ಟಬೇಕಂತೇಳಿ ತಮ್ಮ ಮುಖಾಂತರ ಇನ್ನೂ ಒಂದೇನಪ್ಪ ಅಂದರೆ ಎಲ್ಲ ನಮ್ಮ ಸಮಾಜ ಮುಖಂಡರಿಗೂ ತಾಲೂಕಿನ ಸಮಸ್ತ ಜನತೆ ಒಂದು ಮನವಿ ಕೈ ಮುಗಿದು ಮಾಡ್ತೀವಿ ಅಂದ್ರೆ 1ನೇ ತಾರೀಕಿಗೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಿಂದ ಹಳ್ಳಿಯಿಂದ ಪಟ್ಟಣದವರೆಗೂ ಜನ ಬಂದು ಒಂದು ಕನಕದಾಸ ಜಯಂತಿಯಲ್ಲಿ ಬಂದು ಒಂದು ಕನಕದಾಸರ ಬಗ್ಗೆ ತಿಳ್ಕೋಬೇಕು. ಹಾಗಾಗಿ ತಾವು ಕೂಡ ಅವತ್ತು ಬನ್ನಿ, ತಮ್ಮೂ ಕೂಡ ನಾನೊಂದು ಮನವಿ ಮಾಡಿ ಎರಡು ಮಾತು ವಿರಾಮ. ಈ ಸಂದರ್ಭದಲ್ಲಿ ವಿನಾಯಕ ಮಣಕೋಜಿ, ಅಶೋಕ್ ಚಾಳಕಪುರೆ,
ಅಶೋಕ ಸೊಂಡೆ, ಖಂಡಪ್ಪ, ಪಂಡಿತ್, ಮಲ್ಲಿಕಾರ್ಜುನ್ ಸೇರಿ ಇತರರು ಉಪಸ್ಥಿತರಿದ್ದರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369